ಏಪ್ರಿಲ್ 23ರಂದು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಮ್ಮ ನಡಿಗೆ ಸಾಮರಸ್ಯದ ಕಡೆಗೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಸಂತೋಷದ ಸಂಗತಿ. ಅಂಬೇಡ್ಕರ್ ಜಯಂತಿ ಆಚರಣೆಗೆ ನಮ್ಮ ಸಂಪೂರ್ಣ ಸಹಕಾರವಿದೆ. ಆದರೆ ವಿವಾದಿತವಾದ ಸರ್ಕಾರಿ ಖಾಲಿ ನಿವೇಶನ ಜಾಗದಲ್ಲಿ ಸಮ್ಮೇಳನ ನಡೆಸಲು ತೀರ್ಮಾನಿಸಿರುವುದು ಖಂಡನೀಯ. ಗ್ರಾಮದಲ್ಲಿ ಸಾಕಷ್ಟು ಜಾಗವಿದೆ, ಅಲ್ಲಿ ಆಚರಿಸಲಿ, ನಾವು ಕೂಡ ಸಹಕಾರ ನೀಡುತ್ತೇವೆ. ಆದರೆ ಜಿಲ್ಲಾಡಳಿತ ಈ ಖಾಲಿ ನಿವೇಶನ ಜಾಗದಲ್ಲಿ ಸಭೆ ನಡೆಸಲು ಅನುಮತಿ ನೀಡದಂತೆ ಆದೇಶ ನೀಡಬೇಕು ಎಂದು ಒತ್ತಾಯಿಸಿ ಹೊಸಕೋಟೆ ಗ್ರಾಮದ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗ್ರಾಮದಲ್ಲಿ ದಲಿತರು ಮತ್ತು ನಾವು ಅಣ್ಣ ತಮ್ಮಂದಿರ ರೀತಿ ಜೀವನ ನಡೆಸಿದ್ದೇವೆ, ಮುಂದೆಯೂ ನಡೆಸುತ್ತೇವೆ. ಆದರೆ ಕೆಲ ಕಿಡಿಗೇಡಿಗಳು ಗ್ರಾಮದಲ್ಲಿ ಬೆಂಕಿಯ ಕಿಡಿ ಹಚ್ಚಿ ಗ್ರಾಮವನ್ನ ಇಬ್ಬಾಗ ಮಾಡಲು ಹೊರಟಿದ್ದಾರೆ. ಖಾಲಿ ನಿವೇಶನ ಜಾಗ ಹೊರತುಪಡಿಸಿ ಬೇರೆ ಯಾವುದೇ ಜಾಗದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದರೆ ನಮ್ಮ ಸಂಪೂರ್ಣ ಸಹಕಾರವಿದೆ. ಮೊನ್ನೆ ನಡೆದ ಅಂಬೇಡ್ಕರ್ ಜಯಂತಿಯಲ್ಲಿ ನಾವು ಯಾವುದೇ ಗಲಾಟೆಯನ್ನ ಮಾಡಿಲ್ಲ, ಆದರೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಲಂಕುಷವಾಗಿ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನ ಅರಿತು ನಮಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಎಂದು ಗ್ರಾಮದ ಮುಖಂಡರು ಮನವಿ ಮಾಡಿದ್ದಾರೆ. 25 ವರ್ಷದಿಂದ ಸ್ವಲ್ಪ ದೇವಸ್ಥಾನ ಕಟ್ಟಕ್ಕೆ ತೊಂದರೆ ಆಗಿ ಆಮೇಲೆ ಹತ್ತಿ ಬಡವ್ರನ್ನೆಲ್ಲ ಕರೆದು ಊರಲ್ಲೆಲ್ಲ ಸೇರಿ ಒಂದು ಮನೆಗಿಂತ ಸೈಟು ಇಷ್ಟು ದುಡ್ಡು ಕೊಡೋದು ತೀರ್ಮಾನ ಮಾಡ್ಕೊಂಡು ನಾವು ದೇವಸ್ಥಾನ ಕಟ್ಟಿದ್ರು. ಆವಾಗ ಪಂಚಾಯತಿಗೆ ಅದು ಸೇರಿಸ್ಬೋದಾಯಿತು ಜಾಗವ. ಅವಾಗ ನಮ್ಮ ಇದು ಹಳ್ಳಿ ವಾತಾವರಣದಲ್ಲಿ ಸೇರ್ಸೋಕ್ಕಾಗಲಿಲ್ಲ. ಹಂಗಾಗಿ ಅವರವರೇ ಹೊಡ್ಕೊಂಡಿದ್ರು. ಅಲ್ಲಿಂದ ಇಲ್ಲಿವರೆಗೆ ಕಂದಾಯ ಕಟ್ಟೋದು ಕಟ್ಟಿದ್ದಾರೆ, ಹಂಗೆ ಇರೋವು ಇದ್ದಾವೆ. ಈಗ ಮನೆ ಕಟ್ಟೋರು ಕಟ್ಟಿದ್ದಾರೆ, ವಾಸ ಇದ್ದಾರೆ ಸುಮಾರು 10-15 ವರ್ಷದಿಂದ ಎಲ್ಲವ. ಹೀಗೆ ಬೇರೆ ಒಂದು ಜನ ನಮಗೆ ಸೇರ್ಬೇಕಿದು ನಮ್ಮದು ಜಾಗ ಅಂತೇಳಿ ಗಲಾಟೆ ಶುರು ಮಾಡ್ಕೊಂಡು ಇವೊಂದು 25 ಜನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು FIR ಪೊಲೀಸೆಲ್ಲ ಅಲ್ಲೇ ಇತ್ತು. ಯಾರೇ ಹೆಂಗಸರು ಬಂದರೆ ಸಣ್ಣ ಸಣ್ಣ ಮಾತಾಡಿದ್ದಾರೆ ಅಷ್ಟೇ, ಇನ್ನೇನು ಯಾರು ಜಾಗಗಳ ಏನು ಮಾಡಿಲ್ಲ. ತಹಸೀಲ್ದಾರ್ ಬರೋ ತನಕ ಯಾರು ಕೈ ಹಾಕೇ ಇರಲಿಲ್ಲ. ತಹಸೀಲ್ದಾರರು ಬಂದಮೇಲೆ ಅಲ್ಲಿ ಮುಟ್ಟಿದ್ದು. ಯಾರು ಅಷ್ಟೋ ತನಕ ಯಾರನ್ನೂ ಅಲ್ಲಿ ಬಿಟ್ಕೊಂಡು ಇರಲಿಲ್ಲ. ಪೊಲೀಸ್ 2 ಜೀಪ್ ಬಂದು ಪೊಲೀಸ್ ಕಾವಲು ನಿಂತಿತ್ತು. 100 ಜನ ಪೊಲೀಸ್ನವರೊಳಗೆ ಒಬ್ಬರನ್ನು ಮುಟ್ಟಿರಲಿಲ್ಲ ಅಲ್ಲಿ ಯಾರನ್ನೂ. ಅವರೇ ಬಂದು ತಹಸೀಲ್ದಾರ್ ಬಂದ ಮೇಲೆ ಫೋಟೋ ಇಟ್ಟು ಪೂಜೆ ಮಾಡಿದ. ಒಂದು ಅಜ್ಜಿ ಅದು ಕಣ್ಣು ಕಾಣ್ದಲ್ಲೇ ಲಕ್ಷ್ಮೀ ಫೋಟೋ ಅಂತ ಸಣ್ಣ ಮಾಡ್ಕೊಂಡು ತಾಯಿ ನನ್ನವ್ವ ಲಕ್ಷ್ಮಿ ಒಳ್ಳೇದು ಮಾಡವ್ವ ಅಂತ ಅದಕ್ಕೆ ಇವ್ರ ಫೋಟೋ ಅಂಬೇಡ್ಕರ್ ಫೋಟೋ ಅಂತ ಗೊತ್ತಿಲ್ಲ ಸಣ್ಣ ಮಾಡ್ಕೊಂಡು ಅದ್ರ ಮುಂದೆ ಹತ್ರ ಅಜ್ಜಿ ಫೋಟೋ ಉಳಿಸಿದೆ ಅಂತ ಸುಮ್ಮನೆ ಅಕ್ರಮ ಕೇಸ್ ಕೊಟ್ಟಿದ್ದಾರೆ. ನಮ್ಮ ಮೇಲೆಲ್ಲ 35 ಜನದ ಮೇಲೆ ನಮ್ಮ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಕೇಸ್ ಕೊಟ್ಟು ಅಟ್ರಾಸಿಟಿ ಅಂತ ಸುಮ್ಮನೆ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮ್ದು ನಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾತಾಡ್ತೀರಿ. ನಮಗೆ ಇವತ್ತು ನಮ್ಮ ಸರ್ಕಾರದಿಂದ ನಮಗೆ 2 ಲಕ್ಷ ದುಡ್ಡು ಕೊಡ್ತಾರೆ. ನಮಗೆ ನಡೆಯುತ್ತೆ. ಕೇಸ್ ಹಾಕಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಾವು ಕೇಸ್ ಕೊಟ್ಟರೆ ಒಂದು ಕೇಸು ತಾಣ್ತಾ ಇಲ್ಲ. ನಾವು ಸ್ಕೂಲಿಗೆ ಹೋಗೋ ಹುಡುಗನ ಇಟ್ಕೊಂಡು ಹೊಡೆದು ಕಳಿಸಿರು ನಡು ರೋಡಲ್ಲಿ. ಆ ಹುಡುಗ ಇವತ್ತು ಸ್ಕೂಲಿಗೆ ಹೋಗಿಲ್ಲ, ಹೊಡಿತಾರೆ ಅನ್ನೋ ಹೆದರಿಕೆಯಲ್ಲಿ. ಆ ಹುಡುಗನ್ನ ಸ್ಕೂಲ್ ಬಿಡ್ತು, ಆ ಹುಡುಗನ್ನ ಕೊಟ್ಟಲ್ಲ ಅಂತ ಕಂಪ್ಲೇಂಟ್ ತಗೊಂಡು ಕೊಟ್ಟರೆ ನಮ್ಮ ಕಂಪ್ಲೇಂಟ್ ಏನು ಕೊಟ್ಟಿರಿ ಅಂತ ರಿಸೀವ್ ಮಾಡ್ತಾ ಇಲ್ಲ ಅವರು. ಆಮೇಲೆ ಮತ್ತೆ ಅವನ ಊರೊಳಗಿಂದ ಒಬ್ರು ಬಂದು ಯಾಕೆ ಆ ಹುಡುಗನ ಹೊಡಿತಿದ್ದೀರಾ ಅಂತ ಕೇಳಿದ್ರೆ ಅವ್ರ ಜೋಬಿಂದ ಫೋನ್ ಕಿತ್ಕೊಂಡು ನೀರಿನ ಟ್ಯಾಂಕಿ ಬಡ್ಸಿದ ಸಿದ್ಧಾರ್ಥ ಅನ್ನ ಅವ್ರ ಮಗ. ಅವ್ರು ಹುಡುಗ ಕಾಲೇಜಿಗೆ ಹೋಗ್ತಿದ್ದಾನೆ, ಓದ್ತಿರೋ ಹುಡುಗ. ಅಷ್ಟು ಪವರ್ ಅಲ್ಲಿ ಮಾಡ್ತಿರೋದು. ಏನ್ ಬೇಕಾದ್ರೂ ಮಾಡ್ತೀವಿ ನಾವು, ನಮ್ ನಡೆಯುತ್ತೆ ಅನ್ನೋ ಕಾರಣ ಮಾಡ್ತೇವೆ ನಾವು. ಹೊಸಕೋಟೆ ಗ್ರಾಮದಲ್ಲಿ ಇವತ್ತೇನು ಮೊನ್ನೆ ನಮಗೆ ಸೈಟ್ ವಿಚಾರವಾಗಿ ಅಂಬೇಡ್ಕರ್ ಜಯಂತಿ ವಿಚಾರವಾಗಿ ಎಲ್ಲ ಗ್ರಾಮಸ್ಥರು ಸೇರಿದ್ವಿ. ಅವತ್ತೇನು ನಡೆದಿದೆ ಅಂಬೇಡ್ಕರ್ ಜಯಂತಿ ದಿವಸ ಅದು ಮಾಡಿರ್ತಕ್ಕಂಥದ್ದು ಎಲ್ಲ ಏನೇ ಸಮಸ್ಯೆ ಯಾವುದೋ ಇದು ಸಮಸ್ಯೆನ ತಿಳಿಯಾಗಿ ಇತ್ಯರ್ಥ ಮಾಡಿಕೊಡ್ತೀವಿ ಅಂತೇಳಿ DC ಸಾಹೇಬರು ಅದರ ಬಗ್ಗೆ ಒಪ್ಕೊಂಡಿದ್ದಾರೆ. ಹಾಗೆಯೇ ಎಲ್ಲರೂ ನಾವು ಕೇಳೋದು ಇಷ್ಟೇ, ಗ್ರಾಮಸ್ಥರಾಗಿ ಹಿಂದೆ ಏನು ಎಲ್ಲರೂ ನಿವೇಶನ ಇರ್ತಕ್ಕಂಥ ರೈತರು, ಯಾರು ನಿವೇಶನ ಇಲ್ಲದಿರ್ತಕ್ಕಂಥ ರೈತರು, ಯಾರು ಅತಿ ತುರ್ತಾಗಿ ಮನೆ ಕಟ್ಕೊಂತೀರಿ ಅಂಥವರಿಗೆ ಸೈಟ್ ಕೊಡಬೇಕು ಅಂತೇಳಿ ಹಿಂದೆ ಗ್ರಾಮಸ್ಥರು ಕೂತ್ಕೊಂಡು ಇತ್ಯರ್ಥ ಮಾಡಿ ಅದನ್ನು ಗ್ರಾಮಕ್ಕೆ ದೇವಸ್ಥಾನಕ್ಕೆ ವಿಚಾರವಾಗಿ ಬಳಸಿರೋದು ಒಂದು ಬಿಟ್ಟರೆ ದೇವಸ್ಥಾನಕ್ಕೆ ನಾವು ಹಣನ ಬಳಸಿದ್ದೀವಿ. ಅದು ಯಾರು ನಿವೇಶನ ಇಲ್ಲದಿರ್ತಕ್ಕಂಥ ರೈತರು ಅಂತೇಳಿದ್ದಾರೆ ಅವರಿಗೇ ನಾವು ಕೊಟ್ಟಿರೋಂಥದ್ದು. ಗ್ರಾಮದಿಂದ ಅವರಿಗೇ ಆಯ್ಕೆ ಮಾಡಿ ಅವ್ರ ಆಯ್ಕೆ ಪಟ್ಟಿಲಿ ಸೇರಿಸಿ ಕೊಟ್ಟಿದ್ದಾರೆ. ಆ ಹಿಂದೆ ಅದ್ರ ಪ್ರಕಾರ ಗ್ರಾಮ ಪಂಚಾಯಿತಿಯಿಂದ ಏನು ಸೌಲಭ್ಯ ಸಿಗಬೇಕು ಅವರಿಗೆ, ಕಂದಾಯ ಆಗ್ಬೋದು, ಹಾಗೂ ಗ್ರ್ಯಾಂಟ್ ಆಗ್ಬೋದು, ಬೀದಿ ದೀಪ ಆಗ್ಬೋದು, ಕುಡಿಯೋ ನೀರು ಆಗ್ಬೋದು, ಪ್ರತಿಯೊಂದು ಸೌಲಭ್ಯನ ಅಲ್ಲಿ ಕಟ್ಕೊಂಡಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ತಲುಪಿದೆ. ಮೂಲಭೂತ ಸೌಕರ್ಯ ಪಂಚಾಯತಿಯಿಂದ ಏನು ತಲುಪಕ್ಕೆ ತಲುಪಿದೆ. ಅದನ್ನು ಸಂಕ್ಷಿಪ್ತವಾಗಿ DC ಸಾಹೇಬ್ರ ಮುಂದೆ ಎಲ್ಲದನ್ನೂ ವಿವರವಾಗಿ ನಾವು ಹೇಳಿದ್ದೀವಿ. ಅದ್ರ ಪ್ರಕಾರ ಅದನ್ನು ಹಿಂದೆ ಹೇಗೆ ನಡ್ಕೊಂಡು ಹೋಗ್ತಿತ್ತು ಗ್ರಾಮ, ಅದೇ ರೀತಿಯಲ್ಲಿ ಶಾಂತಿಯುತವಾಗಿ ಶಾಂತಿ ಸಭೆನ ಮಾಡಿ ನಮಗೆ ಗ್ರಾಮದಲ್ಲಿ ಯಾವುದೇ ರೀತಿ ತೊಡಕು ಬರದಾಗೇ ಮುಂದೆ ಯಾವುದೂ ಸಮಸ್ಯೆ ಆಗದ ರೀತಿಯಲ್ಲಿ ಎಲ್ಲರ ಸಮ್ಮುಖದಲ್ಲೂ
ಇತ್ಯರ್ಥ ಮಾಡ್ತೀನಿ ಅಂತ ಅನ್ನೋ ಮಾತನ್ನ ಭರವಸೆ ನಮಗೆ ಡಿ ಸಿ ಸಾಹೇಬರು ನೀಡಿದ್ದಾರೆ. ಹೊಸಕೋಟೆ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು.